ಮತ್ತೆ ನನ್ನ ಬಗ್ಗೆ ಎಲ್ಲ ಸೇರಿ ಚೆನ್ನಾಗಿ ಮಾತಾಡಿ. ಓವರ್ ಟು ಡೈರೆಕ್ಟರ್ ಪವನ್. ಇತಿರಾಜ್ ಸರ್ ಬಗ್ಗೆ ಮತ್ತೆ ಚೆನ್ನಾಗಿ ಮಾತಾಡ್ತೀನಿ. ಓಕೆನಾ ಸರ್? ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ದಯವಿಟ್ಟು ಕ್ಷಮೆ ಇರಲಿ, ತುಂಬಾನೇ ವೆಯ್ಟ್ ಮಾಡಿಸಿದ್ವಿ ಪ್ರೆಸ್ ಅಂಡ್ ಮೀಡಿಯಾದವ್ರಿಗೆ. ವಿನಮ್ರತೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸಮಟೈಮ್ಸ್ ಏನೋ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಕೆಲವೊಂದು ಆಗುತ್ತೆ. ಸೊ ಆ ರೀತಿ ಏನೋ ಒಂದು ಆಗಿದೆ. ಬಟ್ 5 minutes ಅಲ್ಲಿ ಪ್ರಜ್ವಲ್ ಸರ್ ಇರ್ತಾರೆ. ಅಂಡ್ ಮೊದಲಿಗೆ ಧೀರ ಸಾಮ್ರಾಟ್ ಇದು ನಮ್ಮ 2ನೇ ಪ್ರೆಸ್ ಮೀಟು. ಮೊದಲಿಗೆ ಸಾಂಗ್ ಪ್ರೆಸ್ ಮೀಟ್ ಮಾಡಿದ್ವಿ. ಇವತ್ತು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ. ಸಾಕಷ್ಟು ದಿನಗಳಿಂದ, ಇನ್ಫ್ಯಾಕ್ಟ್ ಐ ಥಿಂಕ್ ಕೊರೋನಾ ಮುಂಚೆ ನಾವು ಶುರು ಮಾಡಿದ್ದು ಸಿನಿಮಾನ. ಸೊ ಇವತ್ತೆಲ್ಲ ನನ್ನ ಸ್ನೇಹಿತರು ಅವತ್ತು ಮುಹೂರ್ತಕ್ಕೆ ಬಂದಿದ್ರು. ಇವತ್ತು ಅವರೆಲ್ಲ ನನ್ನ ಮುಂದೆ ಕಾಣಿಸ್ಕೊಂಡಿರೋ ತುಂಬಾ ಖುಷಿ ಆಗ್ತಿದೆ. ಸೊ ಟ್ರೇಲರ್ ಲಾಂಚ್ ಇವೆಂಟ್ ಇವತ್ತು ಇದನ್ನ ನಾವು ಸೇರಿದ್ದೀವಿ. ತುಂಬಾ ಮಾತಾಡೋದಿದೆ, ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ರವೀಂದ್ರನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ರವಿ ಸರ್ ಸದಾ ಜೊತೆಯಾಗಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರೀತಿಗೆ ಕೌರವ್ ವೆಂಕಟೇಶ್ ಮಾಸ್ಟರ್ ಅಂತೂ ಒಂಥರ ನಗುಲೆ ಗೊತ್ತಾಗ್ತಿದೆ ಎಷ್ಟು ಪ್ರೀತಿ ಅಂತ ಅವ್ರು ನನ್ನ ಮೇಲೆ. ಥ್ಯಾಂಕ್ ಯು ಮಾಸ್ಟರ್ ಬಂದಿದ್ದಕ್ಕೆ. ಗೆಳೆಯ ಬಿಸಿ ಸ್ಟೇಡಿಯಲ್ ಇತ್ತು, ಸಿನಿಮಾದ ಲೊಕೇಶನ್ ಇತ್ತು, ನಿಮ್ಗೆ ಲೊಕೇಶನ್ ಅಂಟಿತ್ತು, ಬರ್ಲೇಬೇಕು ಅಂತ ಹೇಳಿದೆ. ನಿಮ್ಮ ಪ್ರೀತಿಗೆ ಐ ಥಿಂಕ್ ತಲೆ ಬಾಗ್ಬೇಕು ಅಷ್ಟೇ ಗೊತ್ತಿರೋದು ಗೆಳೆಯ. ಧೀರ ಸಾಮ್ರಾಟ್ ಅಲ್ಲಿ ಏನ್ ಚಂದ ಕಾಣಿಸ್ತಾಳೆ ಹಾಡು, ನಾವೇನೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿ ಇನ್ನೂ ಹೋಗ್ತಿದ್ಯೋ ಅದರ ಒಂದು ಸೃಷ್ಟಿಕರ್ತ ಅವರು. ಸೊ ಗೆಳೆಯ, ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ಹಾಡನ್ನ ನಮಗೆ ಕೊಟ್ಟಿದ್ದಕ್ಕೆ. ಜೊತೆಗೆ ಫ್ರೆಂಡ್ಶಿಪ್ ಸಾಂಗ್ ಐಮ್ ಶೋರ್ ಎಲ್ಲರೂ ನೋಡಿರ್ತೀರಾ, ಗೆಳೆಯ ಗೆಳೆಯ ನೀ ನನ್ನ ಗೆಳೆಯ ಅಂತ. ಸೊ ಅದೇನೋ ಗೆಳೆಯ ಕನೆಕ್ಟಿವಿಟಿ ನನಗೂ ಅವ್ರಿಗೂ ಅದೇ ತರ ಇದೆ. ಸೊ ಆ ಸಾಂಗ್ ಕೂಡ ಅವರೇ ಬರ್ಕೊಟ್ಟಿದ್ದು ನಮಗೆ. ಸೊ ಗೆಳೆಯ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ನಾನು ಜಾಸ್ತಿ ಮಾತಾಡ್ತಾ ಮೇ ಬಿ ಆಮೇಲೆ ಮಾತಾಡಕ್ ಹೋಗಲ್ಲ. ಎನಿವೆ, ನಮ್ಮ ರೈಟರ್ ಇದ್ದಾರೆ ಸಾಯಿರಾಮ್ ಅಂತ, ವೆರಿ ಆಸ್ ಅ ಬ್ರದರ್ಹುಡ್ ಅವ್ರು ನನಗೆ, ನಮ್ಮ ಚಿತ್ರದ ಸಂಭಾಷಣೆಕಾರರು. ಜೊತೆಗೆ ತುಂಬಾ ನೀಟಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಸೊ ಅದು ಕೂಡ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಅವ್ರು ಕೂಡ ಒಳ್ಳೇದಾಗ್ಲಿ. ಅಂಡ್ ನಮ್ಮ ರೈಟರ್ ಅವರು ನಮ್ಮ ಇಂಚರ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ. ಅಂಡ್ ರಾಕೇಶ್ ಬಿರಾದರ್ ಚಿತ್ರದ ಮೇನ್ ಲೀಡ್. ಸಂಕಲ್ಪ್ ಮಿಸ್ಸಿಂಗ್, ಸಂಕಲ್ಪ್ ಅಂಡ್ ಐ ಥಿಂಕ್ ಇನ್ಯಾರಿದ್ದಾರೆ, ಹರೀಶ್ ಮಿಸ್ಸಿಂಗ್ ಅನ್ಸುತ್ತೆ. ಓಕೆ, ಬಂದಿದ್ದಾರಾ? ಓಕೆ. ಅಂಡ್ ನಮ್ಮ ಯತಿರಾಜ್ ಸರ್ ಆಗ್ಲೇ ಹೇಳಿದ್ರು, ಅವ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಚೆನ್ನಾಗಿ ಹೇಳ್ಬಿಡ್ತೀನಿ ಆಮೇಲೆ. ಸೊ ಯತಿರಾಜ್ ಸರ್ ಕೂಡ ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ. ನಾಗೇಂದ್ರ ಅರಸ್ ಸರ್ಗೆ ಇನ್ಫ್ಯಾಕ್ಟ್ ತುಂಬಾ ದಿನ ಯಾವಾಗ ಕೇಳ್ತಾನೆ ಇರ್ತಿದ್ರು ಓದಲ್ಲಿ ಬಂದಲ್ಲಿ, ಡೈರೆಕ್ಟರ್ ಯಾವಾಗ ಸಿನಿಮಾ ಏನಾಗ್ತಿದೆ ಅಂತ. ಸೊ ಐ ಥಿಂಕ್ ದಟ್ಸ್ ಅ ರೈಟ್ ಮೊಮೆಂಟ್ ಇವಾಗ. ನಾಗೇಂದ್ರ ಪ್ರಸಾದ್ ಸರ್, ಆಮೇಲೆ ನಾಗೇಂದ್ರ ಅರಸ್ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಸರ್, ಥ್ಯಾಂಕ್ ಯು. ಅಂಡ್ ಇನ್ನೇನು ಸದ್ಯಕ್ಕೆ ನಾವೀಗ ಟ್ರೇಲರ್ ಲಾಂಚ್ ಮಾಡ್ತೀವಿ. ಮಾಡೋಕ್ಕೂ ಮುಂಚೆ ನಮ್ಮ ಪಕ್ಕದಲ್ಲಿ ಫೀಮೇಲ್ ಲೀಡ್ ಇದ್ದಾರೆ, ಅವ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಅದ್ವಿತಿ ಶೆಟ್ಟಿ ಅವರು ಕೂಡ ನಮ್ಮ ಒಂದು ಚಿತ್ರದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಪಾತ್ರ ಎಷ್ಟು ನೀಟಾಗಿ ಅದನ್ನ ಡಿಸೈನ್ ಮಾಡಬೇಕು ಅಷ್ಟು ಮುದ್ದಾಗಿ ಅಷ್ಟೇನೆ ಡಿಸೈನ್ ಮಾಡಿ ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕು ಕೊಟ್ಟಿದ್ದೀವಿ. ಸೊ ಸಾಂಗ್ ಎಲ್ಲ ನೀವೆಲ್ಲ ಮೆಚ್ಚಿದ್ದೀರಾ. ಒಂದೇ ರಿಕ್ವೆಸ್ಟ್, ಸಿನಿಮಾ ಇದೆ 16ನೇ ತಾರೀಕು, ಅಂದ್ರೆ ಬರುವ 16ನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ನಮ್ಮ ಚಿತ್ರತಂಡದ ಮೇಲೆ ಇರ್ಲಿ. ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಏನ್ ಜಾನರ್ ಇದು? ಧೀರ ಸಾಮ್ರಾಟ್. ಧೀರ ಸಾಮ್ರಾಟ್ ಇನ್ಫ್ಯಾಕ್ಟ್ ಇದು ಡೆಡ್ ವೋಂಟ್ ಡೈ ಅಂತ ಹೇಳಿ ಒಂದು ಕ್ಯಾಪ್ಷನ್ ಇದೆ. ಅಂದ್ರೆ ದ ಟೇಲ್ ಆಫ್ ನಂದಗುಡಿ ಅಂತ. ಟೇಲ್ ಆಫ್ ನಂದಗುಡಿ ಅಂತಂದ್ರೆ ಒಂದು ವಿಚಾರನ ಇಟ್ಕೊಂಡು ಈ ಶೋಷಿತರ ಪರವಾಗಿ, ಅಂದ್ರೆ ಒಂದ್ ಯಾವ್ದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಸಿಗಾಕೊಂಡಾಗ ಯಾವೆಲ್ಲ ರೀತಿಯ ಒಂದು ಸಂಕಷ್ಟನ ಎದುರಿಸ್ತಾನೆ, ಮತ್ತೆ ಒಂದು ಟ್ರಯಾಂಗಲ್ ವೇಲಿ ಒಂದು ಕಥೆನ ಹೇಳಕ್ ಹೊರಟಿದ್ದೀವಿ. ಟ್ರೇಲರ್ ನೋಡಿದ್ರೆ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ ಯಾವ ಜಾನರಲ್ಲಿ ಹೋಗ್ತಿದೆ ಅಂತ. ಬಟ್ ಇದು ಥ್ರಿಲ್ಲರ್ ಸಬ್ಜೆಕ್ಟ್ ಟೋಟಲಿ. ಆಲ್ಮೋಸ್ಟ್ ಒಂದು 45 days ಶೂಟ್ ಮಾಡಿದ್ದೀವಿ. ಹಿರಿಯ ಕಲಾವಿದರು ದೊಡ್ಡ ಇದೆ ನಮ್ಮ ಚಿತ್ರದಲ್ಲಿ. ಶೋಭರಾಜ್ ಸರ್ ಆಕ್ಟ್ ಮಾಡಿದ್ದಾರೆ, ಮನಮೋಹನ್ ರಾಯ್ ಸರ್ ಆಕ್ಟ್ ಮಾಡಿದ್ದಾರೆ, ರಮೇಶ್ ಭಟ್ ಸರ್ ಇದ್ದಾರೆ, ಅಂಡ್ ಮಂಡ್ಯ ಚಂದ್ರು ಸರ್, ಬಾಲರಾಜ್ ವೈ ಸರ್ ಅವರು ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಬರಕ್ ಆಗ್ಲಿಲ್ಲ ಅವರಿಗೆ. ಜ್ಯೋತಿ ಮುರರ್ ಮೇಡಮ್ ಇದ್ದಾರೆ. ಸೊ ಆತರ ಹಿರಿಯ ಕಲಾವಿದರ ಒಂದು ದೊಡ್ಡ ಬಳಗನೇ ಇದೆ. ಆ ಒಂದು ಸ್ಟ್ರೆಂತೆ ಧೀರ ಸಾಮ್ರಾಟ್. ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರು ಹೇಳಲೇಬೇಕು, ತಂಗಿ ಪ್ರೊಡಕ್ಷನ್ ಹೌಸ್ ಇಂದ ಸಿನಿಮಾನ ನಾವು ನಿರ್ಮಾಣ ಮಾಡ್ತಿರೋದು. ನಿರ್ಮಾಪಕರಾದಂತಹ ಗುರು ಬಂಡಿಯವರು ಚಿತ್ರಕ್ಕೆ ಬಂಡವಾಳನ ಹೂಡಿದ್ದಾರೆ. ಸೊ ನಮ್ ಜರ್ನಿ ಯಾವ ತರ ಅಂತಂದ್ರೆ ಸಾಕಷ್ಟು ಏರುಪೇರುಗಳು ಇದ್ದೇ ಇರುತ್ತೆ, ಅಡೆತಡೆಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ಮೆಟ್ಟು ನಿಂತು ಒಂದು ಸಿನಿಮಾ ಅಂತ ಮಾಡ್ಬೇಕು ಅನ್ನೋದಾಗ ಐ ಥಿಂಕ್ ಆ ಡೆಡಿಕೇಶನ್, ವಿಷನ್ ಇದ್ರೆ ಮಾತ್ರ ಸಾಧ್ಯ ಅನ್ಸುತ್ತೆ. ಸೊ ಎಲ್ಲರಲ್ಲೂ ಅದು ಇದ್ದೇ ಇರುತ್ತೆ.
ಬಟ್ ಬಿಟ್ಕೊಡದೆ ಏನೇ ಒಂದು ಆಬ್ಸ್ಟಿಕಲ್ಸ್ ಇದ್ರೂ ಕೂಡ ಒಂದು ದಾಟಿ ಬರುವಂತದೇ ಒಂದು ಟೀಮ್ ನ ಒಂದು ವಿಷನ್ ಆಗಿರುತ್ತೆ. ಸೊ ಮಾತುಗಳು ಆಡೋದು ತುಂಬಾನೇ ಇದೆ, ಮಾತಾಡ್ತೀನಿ, ಬಟ್ ನಿಮ್ಮೆಲ್ರಿಗೂ ಕಾಯಿಸ್ಬಿಡ್ನಲ್ಲ ಅಂತೇಳಿ ಮತ್ತೊಮ್ಮೆ ಕ್ಷಮೆ ಕೇಳಿ ಇದನ್ನ ಸದ್ಯಕ್ಕೆ ನಾನು ಮಾತಾಡಿದ್ದೀನಿ. ನಮ್ಮ ಹೀರೋಗೂ ಹಾಗೇನೆ ಅದ್ಭುತ ನಾನು ಸರ್ 4 ಜನ ಗೆಳೆಯರು ಹೇಗೆ ಅಂತಂದ್ರೆ ಎಲ್ಲ ಒಂದು ಕಾಲೇಜ್ ಆಗ್ತಾನೆ ಮುಗಿಸಿ ಸರ್, ಅವರ ಒಂದು ಪ್ರೊಫೆಷನಲ್ ಲೈಫ್ ಅವ್ರು ಹೋಗೋಕ್ಕೂ ಮುಂಚೆ ಅಂದ್ರೆ ಸೆಟ್ಲ್ ಆಗೋಕ್ಕೂ ಮುಂಚೆ ಎಲ್ಲ ಒಟ್ಟಾಗಿ ಒಂದ್ ಕಡೆ ಸೇರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಅಂದ್ರೆ ಲೈಫ್ ನ ನಮ್ ಕಮಿಟ್ಮೆಂಟ್ಸ್ ನಾವು ಫಿಕ್ಸ್ ಆಗೋಕ್ಕೂ ಮುಂಚೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಅನ್ನೋ ತರ ಒಂದ್ ಕಡೆ ಸೇರ್ತಾರೆ. ಫನ್ ಫೀಲ್ಡ್ ಆಗಿ ಹೋಗ್ತಾ ಇರುತ್ತೆ ಜರ್ನಿ. ಆ ಫನ್ ಫೀಲ್ಡ್ ಇಂದ ಸರ್ ಆಕ್ಚುಲಿ ಒಂದಷ್ಟು ಸೀರೀಸ್ ಆಫ್ ಅಡೆತಡೆಗಳು, ಸಮಸ್ಯೆಗಳು ಎದುರಾಗ್ತವೆ, ಫ್ಯಾಮಿಲಿಗೆ ಅದು ತಿರ್ಕೊಳ್ಳುತ್ತೆ, ಒಂದಷ್ಟು ವಿಚಾರಗಳ ನಡುವೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಸಿನಿಮಾ. ಫನ್ ಇಂದ ಶುರು ಆಗೋದು ಕಂಪ್ಲೀಟ್ಲಿ ಪ್ಯಾಕ್ಟ್ ಆಗಿ ಹೋಗ್ತಾ ಹೋಗುತ್ತೆ. ಅಂಡ್ ಮುಖ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಏನಂತಂದ್ರೆ ಧೀರ ಸಾಮ್ರಾಟ್ ಯಾರು ಅಂತ. ಸೊ ಇಲ್ಲಿ ಓದಲು ಬಂದಲು ಪ್ರಶ್ನೆ, ಆ 4 ಜನನ 5 ಜನನ ಯಾರು ಧೀರ ಸಾಮ್ರಾಟ್ ಅಂತ. ಧೀರ ಸಾಮ್ರಾಟ್ ಯಾರು ಅನ್ನೋದು ಚಿತ್ರದ ಒಂದು 20 ನಿಮಿಷದ ಆ ಟೈಮಲ್ಲಿ ಮಾತ್ರ ಗೊತ್ತಾಗೋದು. ಸೊ ಅಲ್ಲಿ ತನಕ ಆ ಸಸ್ಪೆನ್ಸ್ ನ ಹಾಗೆ ಕ್ಯಾರಿ ಮಾಡಿದ್ದೀವಿ. ಸೊ ಧೀರ ಸಾಮ್ರಾಟ್ ಏನು, ಆ ಚಿತ್ರ ಏನು, ಕಂಟೆಂಟ್ ಏನು, ಸೊ ಏನಕ್ಕೆ ಇಷ್ಟೆಲ್ಲ ಆಗಿರೋ ವಿಚಾರನೇ ನಮಗೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಗೊತ್ತಾಗುವಂತ ವಿಚಾರ ಸರ್. ಹೌದು, UA ಬಂದು ಇನ್ಫ್ಯಾಕ್ಟ್ 2 ಮ್ಯೂಟ್ ಹೇಳಿದ್ರು ಸರ್. ಅಂದ್ರೆ ಒಂದಷ್ಟು ಫನಿ ಡೈಲಾಗ್ಸ್ ಇತ್ತು, ಅದನ್ನ ಮ್ಯೂಟ್ ಕೇಳಿದ್ರು. ಸೊ ಅದನ್ನ ಅಂದ್ರೆ ಅದು ಜೋವಿಲ್ ಆಗಿದ್ದೇನೆ ಸರ್, 2 ವರ್ಡ್ ಅಷ್ಟೇ. ಫ್ರೆಂಡ್ಶಿಪ್ ಅಲ್ಲಿ ಸಾಮಾನ್ಯವಾಗಿ ತಮಾಷೆ ಮಾತಾಡುವಂತ ವಿಚಾರ. ಸೊ ಅದನ್ನ ಮ್ಯೂಟ್ ಕೇಳಿದ್ರು. ಇನ್ಫ್ಯಾಕ್ಟ್ ಅದು ಬೇರೆ ಸಿನಿಮಾಗಳಲ್ಲಿ ನೋಡಿದೀವಲ್ಲ, ಮ್ಯೂಟ್ ಇದೇನೋ ಮಾಡಿದ್ದೇನೆ, ಬಟ್ ಇರ್ಲಿ ಸರ್ ಅವರು ಹೇಳ್ತಾರೆ ಅಂತಂದ್ರೆ ನಾವು ತಲೆ ಬಗ್ಬೇಕಾಗುತ್ತೆ. ಸೊ ಅದು 2 ಮ್ಯೂಟ್ ಶಾಟ್ ಇದೆ ಅಂತ ಹೇಳಿ ಅದಕ್ಕೆ UA ಕೊಟ್ರು. ಅದ್ಬಿಟ್ಟು ಬೇರೆ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ಸರ್. ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಂ ಸರ್. ಈ ಮುಂಚೆ ನಾನು ಉದಯ ಮ್ಯೂಸಿಕ್ ಅಲ್ಲಿ ಆಂಕರ್ ಆಗಿ ಸುಮಾರು 2006 ಇಂದ ನಾನು ಮೀಡಿಯಾದಲ್ಲಿ ಶುರು ಮಾಡಿದ್ದೆ ಸರ್ ನನ್ನ ಜರ್ನಿ. ಅಪ್ ಟು 17-18 ತನಕ ನಾನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನು ಸಿನಿಮಾ ಪ್ರಮೋಷನ್ಸ್ ಸೊ ಇವೆಲ್ಲಾನು ಮಾಡಿಕೊಂಡು, ಅಂಡ್ ಇದು ಫಸ್ಟ್ ನಿರ್ದೇಶನ. ಚೇತನ್ ಕುಮಾರ್ ಗೆಳೆಯ ಅಂತೂ ತುಂಬಾ ಆ ವಿಚಾರದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಸೆಂಟರ್ಸ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಈಗ ಒಂದು ವೀಕಲ್ಲಿ ಗೊತ್ತಾಗುತ್ತೆ. ಇವತ್ತಿಂದ ಇನ್ಫ್ಯಾಕ್ಟ್ ಸಿನಿಮಾದ ಪ್ರಚಾರ ಶುರು ಮಾಡ್ತಾ ಇದೀವಿ ಸರ್. ಓಕೆ, ಪ್ರಜ್ವಲ್ ದೇವ್ ಸರ್ ಬಂದಿದ್ದಾರೆ. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಮತ್ತೊಮ್ಮೆ ದಯವಿಟ್ಟು ಯಾರೆಲ್ಲ ಧೀರ ಸಾಮ್ರಾಟ್ ಸಿನಿಮಾಗೆ ಒಳ್ಳೆಯದಾಗಲಿ, ಬೆಸ್ಟ್ ಆಫ್ ಲಕ್. ಟ್ರೈಲರ್ ಲಾಂಚ್. ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ. ಸಿನಿಮಾ ಅಭಿಮಾನಿಯಾಗಿ, ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ. ಬಹಳ ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಿದೆ. 2ನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ತುಂಬಾ ಕ್ಯೂರಿಯಾಸಿಟಿ ಇದೆ. ಟ್ರೈಲರ್ ಸಾಕಷ್ಟಿವೆ. ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜೆನ್ಸ್ ಇದೆ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ, ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ. ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ. ಗುರು ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಬೆಸ್ಟ್ ಅಂತ. ಡೈರೆಕ್ಟರ್ ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮಧ್ಯದಲ್ಲಿ ಓಡಾಡಬೇಡಿ ಯಾರು. ಮೊದಲನೇದಾಗಿ ಕ್ಷಮೆ ಇರಲಿ, ಒಂಚೂರು ಲೇಟನೇ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸಾರಿ. ಟ್ರೈಲರ್ ಲಾಂಚ್ ಮಾಡಿರ್ತಕ್ಕಂಥ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನಮ್ಮ ತಂಡ, ಸಿನಿಮಾ ತಂಡ, ಇಡೀ ತಂಡ ಸುಮಾರು ನಮ್ಗೆ 1-2 ವರ್ಷಗಳ ಕಾಲ ನಮ್ ಜೊತೆಗಿತ್ತು. ಒಬ್ಬರಿಂದಲೇ ಇಡೀ ಸಿನಿಮಾ ತಂಡ ನಮ್ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿದ್ದು, ರವೀಂದ್ರನಾಥ್ ಸರ್ ಆಗಿರ್ಬೋದು, ಗೌರವ್ ಸರ್ ಆಗಿರ್ಬೋದು, ನಾಗೇಂದ್ರ ಸರ್ ಆಗಿರ್ಬೋದು, ಸುಮಾರು ಜನ, ಯತಿರಾಜ್ ಸರ್ ಆಗಿರ್ಬೋದು, ಡೈಲಾಗ್ ಬರ್ದಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು, ಅದ್ವಿತಿ ಮೇಡಮ್ ಆಗಿರ್ಬೋದು, ಇಂಚಿರಾ ಮೇಡಮ್ ಆಗಿರ್ಬೋದು, ಸುಮಾರು ಜನ, ಸಂಕಲ್ಪ, ಹರೀಶ್ ಸರಸು, ಸುಮಾರು ಜನ ನಮ್ಮ ಚಿತ್ರತಂಡದಲ್ಲಿದ್ದಾರೆ. ಅವರೆಲ್ಲರೂ ಸಪೋರ್ಟ್ ಇಂದ ಈ ಸಿನಿಮಾ 16ಕ್ಕೆ ರಿಲೀಸ್ ಆಗ್ತಿದೆ. ಮೇನ್ಲಿ ಏನಂದ್ರೆ ನಿಮ್ ಸಪೋರ್ಟ್ ಇಂಪಾರ್ಟೆಂಟ್. ನಮ್ಗೆ ಹೊಸಬ್ರು ಸಿನಿಮಾ ಮಾಡಿದೀವಿ. ಒಂದ್ ಜನರು ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬಾ ಇಂಪಾರ್ಟೆಂಟು. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದಲೂ ಕೊಡ್ತಾ ಬಂದಿದ್ದಾರೆ. ಸೊ ಇನ್ನು ಮುಂದೆನೂ ಕೊಡ್ಬೇಕಂತ ಕೇಳ್ತೀನಿ.
ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಸರ್ ಅವರು ಕೆಲಸ, ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ 16ನೇ ತಾರೀಕು ಬಂದಾದ್ಮೇಲೆ ಸಿನಿಮಾ ನೋಡಿ ನೀವು ರೀಚ್ ಮಾಡಿ ಸಿನಿಮಾ ಜನ ನೋಡಿ ಮಾತಾಡ್ಬೇಕು ಅನ್ನೋದೇ ನನ್ನೊಂದು ಇಷ್ಟ. ಸೊ ನಮ್ಮ ಸಿನಿಮಾ ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ, ಎಲ್ಲರೂ ಕಷ್ಟಪಟ್ಟನೆ ಮಾಡಿರ್ತಾರ, ಬಟ್ ನಮ್ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಂದು ಫ್ಯಾಷನೇಟ್ ಆಗಿ. ಸೊ 16ನೇ ತಾರೀಕು 100% ನಿಮ್ಮೆಲ್ಲರ ಸಪೋರ್ಟ್ ಇಂದ ಜನರು ರೀಚ್ ಆಗುತ್ತಾ ತುಂಬಾ ಒಳ್ಳೆ ಸಿನಿಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ. ಕಂಟೆಂಟ್ ನ ನಂಬಿ ಒಂದು ಸಿನಿಮಾ ಮಾಡಿದೀವಿ. ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ ನ ನಂಬಿ ತುಂಬಾ ಕಂಟೆಂಟ್ ನಮ್ಮ ಮೇಲೆ ಸಿನಿಮಾ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಮೊದಲಿಗೆ ಧೀರ ಸಾಮ್ರಾಟ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಆದಾಗಿಂದನೂ ಕೂಡ ಈ ಒಂದು ಚಿತ್ರತಂಡದ ಜೊತೆ ನಂದು ಒಂದು ಅದ್ಭುತವಾದಂತ ಜರ್ನಿ ಇದೆ. ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು, ಸಿಕ್ಕಾಪಟ್ಟೆ ಪ್ಯಾಷನೇಟ್ ನಿರ್ಮಾಪಕರು ಅಂತ ನೆನ್ಬೋದು. ಯಾಕಂದ್ರೆ ಸಿನಿಮಾನ ಮಾಡ್ಬೇಕಾದ್ರೆ ಸಿನಿಮಾ ಪ್ರೀತಿಸೋದು ಬಹಳ ಮುಖ್ಯ ಆಗುತ್ತೆ. ಹೊಸ ಪ್ರತಿಭೆಗಳನ್ನ ನಂಬ್ಕೊಂಡು ಸಿನಿಮಾ ನಿರ್ಮಾಣ ಮಾಡೋಂಥದ್ದು ಅದಕ್ಕೆ ಒಂದು ಬೇರೆನೆ ಒಂದು ಗುಂಡಿಗೆ ಬೇಕು ಯಾವಾಗ್ಲೂ ಕೂಡ. ಆ ತರದ ಸಿನಿಮಾ ಪ್ರೀತಿಸೋ ಅಂತ ವ್ಯಕ್ತಿ. ಅಂಡ್ ಸಿನಿಮಾ ನಿರ್ದೇಶಕರು ಪವನ್ ಅವರು ಬಹಳಷ್ಟು ಜನ ಕನ್ಸು ಕಾಣ್ತಾರೆ, ಆದ್ರೆ ಅದನ್ನ ಅಚೀವ್ ಮಾಡೋಂಥದ್ದು ಫುಲ್ಫಿಲ್ ಮಾಡೋಂಥದ್ದು ಬಹಳ ಕಮ್ಮಿ ಜನ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಆ ಸರ್ಪ್ರೈಸ್ ನಂಗೆ, ನಾನು ಗೊತ್ತೇ ಇರಲಿಲ್ಲ. ಅಂಡ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ರು ನಿರ್ಮಾಪಕರು ಒಪ್ಸಿ ಅದನ್ನ ತೆರೆ ಮೇಲೆ ತಗೊಬರುವಂತದ್ದೇ ಒಂದು ದೊಡ್ಡ ಅಚೀವ್ಮೆಂಟ್. ಆ ನಿಟ್ಟಿನಲ್ಲಿ ನಿಮ್ಗೆ ಅಭಿನಂದನೆಗಳು ಮೊದಲನೇದಾಗಿ. ಅಂಡ್ ಎಲ್ಲ ಬಹಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ, ಬಹಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅಂಡ್ ನಾನು ಕೂಡ ಹಾಡು ಬರ್ದಿದ್ದೀನಿ. ಅಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಬಟ್ಟೆ ಸರ್ ಹೇಳ್ದಂಗೆ, ಪ್ರೊಡ್ಯೂಸರ್ ಹೇಳ್ದಂಗೆನೆ ಸಿಕ್ಕಾಬಟ್ಟೆ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು. ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಏನೋ ಒಂದು ವಿಶೇಷವಾದಂತಹ ಕತೆ ಇದೆ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ. ಅಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಒಂದು ಹಾರೈಕೆಗಳು, ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ. ಅಂಡ್ ಎಲ್ಲರೂ ಕೂಡ ಥಿಯೇಟರ್ಗೆ ಒಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಎಲ್ಲಾ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ, ಥಿಯೇಟರ್ಗೆ ಜನಗಳು ಬರ್ತಿದ್ದಾರೆ, ಅದು ಬಹಳ ಖುಷಿ ಅನ್ಸುತ್ತೆ. ಇದೇ ತರ ಎಲ್ಲಾ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಲಿ. ಅಂಡ್ ಫೆಬ್ರವರಿ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೌದೌದು, ಇಲ್ಲ ಅವರು ಬಿಟ್ಟಿಲ್ಲ, ಗೆಳೆಯ ಆವಾಗ ಬಂದು ಇಲ್ಲ ಬರ್ಕೊಡ್ಬೇಕು ಅಂತ ಅಂದ್ರೆ ಒಂದು ಚರ್ಚೆಗಳು ಮಾಡಿ ಸಾಂಗ್ ಬರ್ಕೊಡಿ ಅಂತ. ಸೊ ನನ್ಗೆ ಯಾವಾಗ್ಲೂ ಸಾಂಗ್ ಬರೆಯೋದು ಬಹಳ ಖುಷಿ ಕೊಡುತ್ತೆ. ಯಾಕಂದ್ರೆ ಸಾಂಗ್ ಬರೀ ಸಾಂಗ್ ಆಗಿರಲ್ಲ, ಸಿನಿಮಾಗೆ ಒಂದು ದೊಡ್ಡ ಓಪನಿಂಗ್ ತಂದ್ಕೊಡ್ಬೋದು ಒಂದು ಸಾಂಗ್ ಗೆದ್ರೆ, ಅಥವಾ ಒಂದು ಸಾಂಗ್ ಹಿಂದೆ ಒಂದು ದೊಡ್ಡ ಯಶಸ್ಸು ಕೂತಿರುತ್ತೆ. ಅದ್ರಿಂದ ನಾನು ತುಂಬಾ ಸೀರಿಯಸ್ ಆಗಿ ತಗೋತೀನಿ ಸಾಂಗ್ ಬರೆಯೋ ಅಂತದ್ನ. ಸೊ ಅದೇ ನಿಟ್ಟಿನಲ್ಲಿ ಒಂದು ಸಾಂಗ್ ಬರದೆ, ಬಟ್ ಅದಾದ ನಂತರ ಮತ್ತೆ ಇನ್ನೊಂದು ಸಾಂಗ್ ಬರೀದಿ ಅಂದ್ರು. ಅಂಡ್ ಸಾಂಗ್ಗಳು ಕೂಡ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ಒಳ್ಳೆ ಹಿಟ್ ಆಗಿದೆ, ಅದೊಂದು ಖುಷಿ ಕೊಡುತ್ತೆ. ಅವ್ರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಸ್ಟೇಜ್ ಬಂದಿದ್ದಾರೆ, ಚೇತನ್ ಅವ್ರ ಜೊತೆಗಿದ್ದಾರೆ, ಇಡೀ ತಂಡ, ಗುರುಬಂಡಿ ಅವರು ಎಲ್ಲರೂ ಇದ್ದಾರೆ. ಈ ಸಿನಿಮಾ ನಾನು ಒಂಥರ ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀನಿ. ಈ ಸಿನಿಮಾ ಮಾಡುವಾಗ ಸ್ವಲ್ಪ ಬಿಸಿ ಇದೆ. ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು. 5 ದಿನನ 6 ದಿನ, ಒಂದಿನ ಬೆಂಗಳೂರು, ಒಂದಿನ ಮೈಸೂರು ಟು ಬೆಂಗಳೂರು. ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರಲಿಲ್ಲ, ಇದ್ರೆ ದೇವನಹಳ್ಳಿ ಇರೋದು, ಇಲ್ಲ ಕನಕಪುರ ಇರೋದು. ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ನನ್ನ ವೈಯಕ್ತಿಕ ಅನುಭವ. ಆದ್ರೆ ಸಿನಿಮಾದಲ್ಲಿ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ, ಅದು ವಿಷಯಗಳನ್ನ ಬಿಟ್ಕೊಡ್ತಾ ಇಲ್ಲ. ಆ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆಲ್ಲ ಏನ್ ಪ್ರಶ್ನೆಗಳು ಕಾಣುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ನಂದು ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಏನ್ ಪಾತ್ರ, ಏನು ಉತ್ತರ ಅಂತ ಕೇಳ್ಬೇಡಿ, ನಾನು ಹೇಳೋದಿಲ್ಲ. ಆ ತರದೊಂದು ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪವನ್. ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರುಬಂಡಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಒಂದು 6 ದಿನ ವರ್ಕ್ ಮಾಡಿರ್ಬೇಕು, 6-7 ದಿನ ಮೈಸೂರು ರೆಗ್ಯುಲರ್. ಒಂದಿನ ಬೆಂಗಳೂರು, ಒಂದ್ ದಿವಸ ಮೈಸೂರು. ಫುಲ್ ಸ್ಕೆಡ್ಯೂಲ್ ಹಾಕೊಂಡು ಯಾವತ್ತು ಈವ್ನಿಂಗ್ ಹೊರಡ್ಬೇಕು, ಮಾರ್ನಿಂಗ್ ಹೊರಡ್ಬೇಕು, ಆ ತರದ್ದೇ ಮಾಡಿದ್ದು. ಅದೇ ದೇವನಹಳ್ಳಿ, ಎಲ್ಲ ಕನಕಪುರ, ಸಾಕು ಎಲ್ಲೆಲ್ಲೋ ಲೊಕೇಶನ್ ಹುಡುಕೋರು ಗೊತ್ತಾ. ನೋಡಿದ್ರೆ ಮೋಸ್ಟ್ ಒಂದು ಶಾರ್ಟ್ ಹಾಕಿದ್ದಾರೆ ಟ್ರೈಲರ್ ಅಲ್ಲಿ. ಒಳ್ಳೊಳ್ಳೆ ಲೊಕೇಶನ್ ಹುಡುಕಿ ಮಾಡಿದ್ದಾರೆ, ಒಂದು ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ. ಅಷ್ಟು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧೀರ ಸಾಮ್ರಾಟ್ ಈ ಒಂದು ದಿನಕ್ಕೆ ನಾನು ಬಹಳ ಕಾತರದಿಂದ ಕಾಯ್ತಾ ಇದ್ದೆ. ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಯಾವಾಗ ಸರ್, ಯಾವಾಗ ತೋರಿಸ್ತೀವಿ ಒಂದು ಕ್ಲಿಪ್ಪಿಂಗ್ಸ್ ಏನಾದ್ರು ಅಂತ. ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು. ಆದ್ರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದ್ ರೀತಿ ಖುಷಿಕರ ಸಂಗತಿ. ಆಮೇಲೆ ಚೇತನ್ ಸರ್ 2 ಸಾಂಗ್ ಬರೆದಿರೋದು
ಆಗ್ಲೇ ನೀವು ಕೇಳ್ದಂಗೆ ಒಂದು ಸಿನಿಮಾಗೆ ಒಂದು ಸಾಂಗ್ ಬರೀತಾರೆ, ಬಟ್ ಅವ್ರ ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗ್ ಬಹಳ ಅದ್ಭುತವಾಗಿದೆ. ಸಾಂಗು ಕೂಡ ನೋಡಿದ್ದೀನಿ. ಆ ಕ್ಯಾರೆಕ್ಟರ್ ರಿವೀಲ್ ಮಾಡೋ ಹಾಗಿಲ್ಲ, ಆಮೇಲೆ ಕಥೆನೂ ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಅಲ್ಲ ಏನು ಅನ್ನೋದು ಅಂದ್ರೆ ಕ್ಯಾರೆಕ್ಟರ್ ರಿವೀಲ್ ಆಗಿದೆ, ಬಟ್ ಕಥೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ. ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ, ಯಾಕಂದ್ರೆ ಎಲ್ಲರದು ಹಾಗೆ ಇದೆ. ಯತಿ ಸರ್ದು ಹೇಗೆ ರಿವೀಲ್ ಮಾಡೋಂಗಿಲ್ಲ, ಅಂದ್ರೆ ರಿವೀಲ್ ಆಗಿದೆ ವಿಜುವಲಿ, ಬಟ್ ಯಾವ ರೀತಿ ಪಾತ್ರ ಅನ್ನೋದು ಯಾವುದು ಒಂಥರ ಚೈನ್ ಲಿಂಕೇನೆ. ಇಬ್ರು ಕಾಪೆ, ಬಟ್ ಅವ್ರ ಪಾತ್ರ ಒಂದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ, ತೂಕದಲ್ಲಿದೆ. ಹಾಗಾಗಿ ಅದನ್ನ ಸ್ಕ್ರೀನ್ ಮೇಲೆ ನೋಡೋದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ನನ್ನ ಡಬ್ಬಿಂಗ್ ಪೋರ್ಷನ್ ಅಷ್ಟೇ ನಾನು ನೋಡಿದೆ, ಅಲ್ಲೂ ಕೇಳ್ತಾ ಇದೆ ಒಂಚೂರು ತೋರಿಸಿ, ಇನ್ನೊಂದು ಇದಾದ್ಮೇಲೆ ಒಂದು ಸೀನ್ ತೋರಿಸಿ, ಚೂರು ಮುಂದೆ ತೋರಿಸಿ ಅಂತ. ಇಲ್ಲ ಸರ್, ನಿಮ್ಗೆ ಏನೇ ಇದು ಥಿಯೇಟ್ರಲ್ಲೇ ತೋರಿಸ್ತೀನಿ ಅಂತ. ನಿಜವಲ್ಲ ಆ ಕ್ಯೂರಿಯಾಸಿಟಿ ಇದೆ ನನ್ಗೂ ಕೂಡ. ಆ ಡೈರೆಕ್ಟರ್ಗಳು ಕೂಡ ಅದೇ ರೀತಿ ಬಳಸ್ಕೊಬೇಕು. ಸುಮ್ಮನೆ ನಾವು ಕೇಳಿದ ತಕ್ಷಣ ಬನ್ನಿ ತೋರಿಸ್ಬಿಡ್ತೀನಿ ಅನ್ನೋ ತರ ಅಲ್ಲ, ಆ ಒಂದು ಕ್ಯೂರಿಯಾಸಿಟಿ ಇದ್ರೇನೆ ಚಂದ. ಪ್ರತಿಯೊಂದು ಕಲಾವಿದ್ರು ಕೂಡ ಅವರ ಒಂದು ಪ್ರಾಮುಖ್ಯತೆ ಇದೆ. ಬಟ್ ನಾನ್ ನೋಡ್ತಾ ಇದ್ರೆ ನನ್ಗೆ ಖುಷಿ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ಸ್ಲಿಮ್ ಇದ್ದೆ. ಯಾವ್ದೋ ಒಂದು ಮಲಯಾಳಂ ಸಿನಿಮಾ ಮಾಡೋದಕ್ಕೆ ವೆಯ್ಟ್ ಪುಟ್ ಆನ್ ಬೇಕು ಅಂದ್ರು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ಗೆ. ಹಾಗಾಗಿ ದಪ್ಪ ಆಗಿ ಚೂರು ಕರೆಸ್ಕೊಂತ ಇದ್ದೀನಿ ಈಗ. ಬಟ್ ಆ ಗೆಟಪ್ಗೆ ತಗೊಳ್ಳೋದಕ್ಕೆ ಇನ್ನೂ ಬೇಕು, ಇನ್ನೊಂದು 6 months ಬೇಕು. ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಪವನ್ ಸರ್, ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಗುರು ಸರ್ ಅಷ್ಟೇ, ಅವ್ರಿಗೂ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ, ಯಾವಾಗ 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 ಅಂತ. ಹಾಗೆ ಅದೊಂದು ಇರುತ್ತಲ್ಲ, ಯಾಕಂದ್ರೆ ಒಂದು ಪ್ರೀತಿಯಿಂದ ಮಾಡಿರ್ತೀವಿ, ಏನೋ ಒಂದು ಖುಷಿ ಇರುತ್ತೆ ಆ ಸಿನಿಮಾದಲ್ಲಿ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಈಗ ಒಂದು ಚಿಕ್ಕದ್ರಲ್ಲಿ ಮುಗಿದಿದೆ. ಇನ್ನು ಸಿನಿಮಾ ನೋಡಾದ್ಮೇಲೆ ಪೂರ್ತಿಯಾಗಿ ಅದೊಂದು ಒಳ್ಳೇದಾಗ್ಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಎಲ್ಲ ಟೀಮ್ಗೆ. ಅವಾಗ ನೆನೆಸ್ಕೊಂತಾ ಇರ್ತೀನಿ, ತುಂಬಾನೇ ನೆನೆಸ್ಕೊಂತಾ ಇರ್ತೀನಿ. ನನ್ನ ಕಾಲ್ಗೆ ಸ್ವಲ್ಪ ಮೂಳೆ ನೋವಾದಾಗೆಲ್ಲ ನೆನೆಸ್ಕೊಂತಾ ಇರ್ತೀನಿ. ಯಾಕಂದ್ರೆ ಫೈಟ್ ಮಾಡುವಾಗ ಲಿಗಮೆಂಟ್ ಏರ್ ಆಗಿತ್ತು ನಂದು 2 ಕಾಲು. ರೋಪು ಬಿಟ್ಟು ಅಂದ್ರೆ ಬೈ ನಾನ್ ಸಿಂಕಲ್ ಏನೋ ಒಂಚೂರು ಮಿಸ್ ಆಯ್ತು. ಹಾಗಾಗಿ ಒಂಚೂರು 2 ಮಂಡಿನೂ ಲಿಗಮೆಂಟ್ ಏರ್ ಆಗಿತ್ತು. ಅವಾಗ ನೆನ್ಸ್ಕೊಂತಾ ಇರ್ತೀನಿ, ನೋವಾದಾಗೆಲ್ಲ ಕವರ್ ವಿಟ್ನೆಸ್ ನೆನ್ಸ್ಕೊತೀನಿ. ಥ್ಯಾಂಕ್ ಯು ಸರ್. ನಾನು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ ಸಿನಿಮಾದ ಸದಸ್ಯನಾಗಿರೋದ್ರಿಂದ ಮೊಟ್ಟ ಮೊದಲಿಗೆ ತಡ ಆಗಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದಂತಹ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಹಾಗೂ ಇವತ್ತಿನ ಈ ಟ್ರೈಲರ್ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಪ್ರಸಿದ್ಧ ನಿರ್ದೇಶಕ ಚೇತನ್ ಅವರಿಗೆ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಉದಯದಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಗ ನಮ್ಮ ಪವನ್ ಅಲ್ಲಿ ಆಂಕರ್ ಆಗಿದ್ರು. ಅವತ್ತಿಂದ ಪವನ್ ನಾನು ನೋಡ್ತಾ ಇದ್ದೇನೆ. ಬಹಳ ಅಂದ್ರೆ ಬಹಳ ಕಷ್ಟಪಟ್ಟು ತುಂಬಾ ಕಮಿಟ್ಮೆಂಟ್ ಅಲ್ಲಿ ಸುಮಾರು ಒಂದು 2 ವರ್ಷಗಳು ಆಗಿದೆ ಈ ಪ್ರಾಜೆಕ್ಟ್. ಅವರು ಎಲ್ಲೂ ಹತಾಶರಾಗಿಲ್ಲ. ಆ 2 years ಅಲ್ಲಿ ಅದೇ ಜೋಶನ್ನ ಇಟ್ಕೊಂಡು ಈ ಸಿನಿಮಾಗೆ ತುಂಬಾ ತೊಡಗಿಸ್ಕೊಂಡು ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಬೇಕಾದ ಎಲ್ಲ ಸಂಪನ್ಮೂಲ ನಮ್ಮ ಗುರು ಬಂಡಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಇವರ ಪ್ರಯತ್ನ ನಿಜವಾಗ್ಲೂ ಅದು ಯಶ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಹಾರೈಕೆ. ಹಾಗಾಗಿ ತುಂಬಾ ಕಷ್ಟಪಟ್ಟು ಮಾಡಿರೋದ್ರಿಂದ ಪವನ್ಗೆ ಮತ್ತೆ ಒಬ್ಬ ತಂತ್ರಜ್ಞನಾಗಿ ಒಬ್ಬ ನಿರ್ದೇಶಕನಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಛಾತಿ ಆ ಹುಡುಗನಿಗೆ ಇರುವುದರಿಂದ ನಮ್ಮ ಚಿತ್ರೋದ್ಯಮಕ್ಕೆ ನಿಜವಾಗ್ಲೂ ಒಂದು ಕೊಡುಗೆ ಆಗ್ತಾನೆ, ತುಂಬಾ ಒಳ್ಳೆ ಟೆಕ್ನಿಷಿಯನ್ ಆಗ್ತಾನೆ ಅನ್ನೋ ಒಂದು ಭರವಸೆ ಇರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಂಸ್ಥೆಗೆ ನಮ್ಮ ಗುರು ಅವರಿಗೆ ಈಗಾಗಲೇ ಈ ಪಿಕ್ಚರ್ ಮುಗಿದು ಈಗ ರಿಲೀಸ್ಗೆ ರೆಡಿ ಆಗಿದೆಯಲ್ಲ, ಅಷ್ಟರಲ್ಲೇ ಇನ್ನೊಂದು ಪಿಕ್ಚರ್ ಪ್ರಾರಂಭ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ನನ್ನ ದುಡಿಮೆ ಎಲ್ಲ ಇಲ್ಲೇ ನಾನು ಖರ್ಚು ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರುವಂತಹ ನಿರ್ಮಾಪಕ. ಮತ್ತೆ ಒಂದು ಚಿತ್ರಕ್ಕೆ ಹಾಡು ಅದು ಹೇಗೆ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನೋ ಮಾತನ್ನ, ಹಾಡು ಕ್ಲಿಕ್ ಆದ್ರೆ ಎಲ್ಲ ಮುಂಚೆ ಎಲ್ಲ ಹಲವಾರು ಚಿತ್ರಗಳಲ್ಲೂ ಹಾಡುಗಳ ಯಶಸ್ಸು ಕಂಡ್ರೆ ಆ ಚಿತ್ರ ಕೂಡ ಹಾಗೇನೆ ಯಶಸ್ವಿ ಆಗುವಂತಹ ಸುಮಾರು ಉದಾಹರಣೆಗಳನ್ನ ನಾವು ನೋಡಿದೀವಿ. ಒಂದು ಹಾಡಂತೂ ನಮ್ಮ ಚೇತನ್ ಅವರು ಬರೆದಿರೋದು, ಅದಕ್ಕೆ ನಮ್ಮ ರಾಕೇಶ್ ಮತ್ತೆ ಹೀರೋಯಿನ್ ಎಲ್ಲರ ಅಭಿನಯನೂ ತುಂಬಾ ಮೇರು ಮಟ್ಟದಲ್ಲಿದೆ. ಅಂದ್ರೆ ಒಳ್ಳೆ ಸೀಸನ್ಡ್
ಆರ್ಟಿಸ್ಟ್ಗಳು ತುಂಬಾ ಪ್ರಖ್ಯಾತ ಹೀರೋ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಸಾಂಗು, ಆ ಮಟ್ಟಕ್ಕಿದೆ. ಸೊ ಹಾಗಾಗಿ ಎಲ್ಲ ಒಳ್ಳೆ ಕಥೆ ಇದೆ. ಈ ಎಲ್ಲ ಪ್ಲಸ್ ಪಾಯಿಂಟ್ಸ್ ಇಂದ ಇವರಿಬ್ಬರ ಶ್ರಮಕ್ಕೆ ಆ ದೇವರು ಪ್ರತಿಫಲ ಕೊಡಬೇಕು. ಜೊತೆಗೆ ಸಿನಿಮಾ ಗೆಲ್ಬೇಕು ಅಂದ್ರೆ ಮಾಧ್ಯಮದವರ ಸಹಕಾರ ಸಾಕಷ್ಟು ಇರಬೇಕು. ಸೊ ಹಾಗಾಗಿ ಇಷ್ಟು ಒಳ್ಳೆ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಿ ತುಳುಕಲಿ, ನಿಮ್ಮ ಪ್ರೋತ್ಸಾಹ ಸದಾಕಾಲ ಇರ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ವೇದಿಕೆರುವ ಗಣ್ಯರಿಗೆ ನಮಸ್ತೆ ಮತ್ತು ನಮ್ಮ ಪ್ರಜ್ವಲ್ ಡೈನಮಿಕ್ ಸ್ಟಾರ್ ಅವ್ರಿಗೂ ನನ್ನ ಧನ್ಯವಾದಗಳು. ಈ ಸಿನಿಮಾ ಧೀರ ಸಾಮ್ರಾಟ್ ದ ಮಾಸ್ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಕಥೆಲಿ ಏನೋ ಇರುತ್ತೆ, ಆಕ್ಷನ್ ಇರುತ್ತೆ ಅಂತ. ನಮ್ಮ ಹೆಸರು ಹೇಳ್ಬಿಟ್ರು 2 ಕಾಲು ಪೇನು ಅವು ನೆನ್ಸ್ಕೊಂತ ಇರ್ಬೇಕು ಅಂತ. ಆಗ ಅವಾಗ ನಾನು ಮರ್ತೋಗ್ತಾ ಇರ್ತಾರೆ ಅವರು, ನೆನ್ಸ್ಕೊಳ್ಳಿ ಅಂತ ಇದು ಮಾಡಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ನನಗೆ ಹಳೆಯ ಪರಿಚಯ ಅಂದ್ರೆ ಅವ್ರು ಹೇಳಿದ ಅವಲ್ಲೇ ಉದಯ್ ಟಿವಿಲಿ. ಸೊ ನಾನು ಆಕ್ಷನ್ ಡೈರೆಕ್ಟರ್ ಇದ್ದಾಗೆಲ್ಲ ಅವ್ರು ಬಂದು ನಾನು ಇಂಟರ್ವ್ಯೂ ಮಾಡಿ ಎಲ್ಲ ಮಾಡ್ತಾ ಇದ್ರು. ಸೊ ಅದೇ ನನ್ನ ಅವರ ಗೆಳೆತನ ಇಲ್ಲಿವರೆಗೂ ತಂದು ಅವ್ರಿಗೆ ನಾನು ಏನು ಸಪೋರ್ಟ್ ಮಾಡಬೇಕು ಟೋಟಲ್ ಸಪೋರ್ಟ್ ಮಾಡಿದ್ದೀನಿ. ಈ ಸಿನಿಮಾ ಏನು ಆಕ್ಷನ್ ಮಾಡಬೇಕು ಟೋಟಲ್ ಆಕ್ಷನ್ ಮಾಡಿಕೊಟ್ಟಿದ್ದೀನಿ. ಡಿಫ್ರೆಂಟ್ ಆಗಿ ಹಸೂರು ಒಂದು ಮಾಸ್ ಹೀರೋ ತರದಲ್ಲಿ ಆಕ್ಷನ್ ಮಾಡಿದ್ದಾರೆ, ನಾಯಕ ನಟರು ಮಾಡಿದ್ದಾರೆ. ಸೊ ಎಲ್ಲರಿಗೂ ಚೆನ್ನಾಗಿ ಈ ಸಿನಿಮಾ ಮಾಡಿರೋದ್ರಿಂದ ನಾನು ಟ್ರೇಲರ್ ನೋಡಿದೆ, ತುಂಬಾ ಚೆನ್ನಾಗಿ ಹಿಟ್ ಆಗಿದೆ. ಸೊ 2 ಮಾತನಾಡಿದಕ್ಕೆ ಧನ್ಯವಾದಗಳು. ಧೀರ ಸಾಮ್ರಾಟ, ಧೀರ ಮತ್ತೆ ಸಾಮ್ರಾಟ 2 ಹೆಸರಿದೆ. ನನಗೆ ಸಿನಿಮಾ ಹೊರಗಡೆ ಇಬ್ರು ಕಾಣ್ತಾ ಇದ್ರು. ಒಂದು ಧೀರ ಬಂದು ನಿರ್ಮಾಪಕರು, ಇನ್ನೊಬ್ರು ಸಾಮ್ರಾಟ ಬಂದು ನಿರ್ದೇಶಕರು. ಸೊ ಆ ಇಬ್ರು ಧೀರ ಸಾಮ್ರಾಟ ಜೊತೆ ನಿಂತಿದ್ಕೆ ಇವತ್ತು ಧೀರ ಸಾಮ್ರಾಟ ರಿಲೀಸ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ನೋಡಿದೀನಿ. ಆ ಕ್ಯಾರೆಕ್ಟರ್ಗೆ ಏನ್ ಬೇಕಾಗಿತ್ತು ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಡಿಸೈನ್ಸ್ ಮಾಡಿದ್ರು. ತುಂಬಾ ವಿಷಯನ ಮೆಟಾಫರಿಕ್ ಆಗಿ ಹೇಳಕ್ ಹೊರಟಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಏನೋ ಒಂದು ಮೆನ್ಷನ್ ಮಾಡ್ತಾ ಇದ್ದಾರೆ, ಅಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ ಸಪೋರ್ಟ್ ಇರ್ಲಿ. ಧೀರ ಸಾಮ್ರಾಟ ಇದು ನಿಮ್ ಸಿನಿಮಾ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಅಂಡ್ ಸಾರಿ, ಸ್ವಲ್ಪ ಡಿಲೇ ಆಯ್ತು. ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಚೇತನ್ ಸರ್, ಅದ್ಭುತವಾದ ಸಾಂಗ್ಸ್, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಅದು ಆಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗ್ಲೇ ನಾನು ಪವನ್ ಅವ್ರಿಗೆ ಹೇಳ್ತಾ ಫಸ್ಟ್ ಮೀಟಿಂಗ್ ಅಲ್ಲೇ ಪವನ್ ಸರ್ ನನಗೆ ಈ ತರ ಇದೆ ಸಾಂಗ್ ಅಂತ ಹೇಳಿದಾಗ್ಲೇ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅಂದ್ರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದ್ದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ. ಸೊ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ, ಅದು ಖುಷಿ ಇದೆ ನಮ್ಗೆ. ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದು ಸಿನಿಮಾ ಮಾಡಕ್ಕೆ ಎಷ್ಟು ಕಷ್ಟನೋ ಅದನ್ನ ಥಿಯೇಟರ್ಗೆ ತರೋದು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬಹುದು. ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರ್ಲಿ, ಪವನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ. ಸೊ ನಾನು ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಈ ಸಿನಿಮಾ ಆಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ. ಯಾಕಂದ್ರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡ್ಬೇಕು ಅನ್ನೋ ಒಂದು ಡಿಸಿಷನ್ ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ. ಅಂಡ್ ಆ ಟೈಮ್ ಅಲ್ಲಿ ಮೇ ಬಿ ನನಗೆ ಅವಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲ. ಸಮ್ವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರು ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿರೋ ಟೈಮ್ ಅಲ್ಲಿ ನನಗೆ ಧೀರ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು. ಅಲ್ಲಿಂದ ನಾನು ಒಂದು 7-8 ಸಿನಿಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ 2 ರಿಲೀಸಸ್ ಆಯ್ತು, ಐರಾವನ್ ಅಂಡ್ ಶುಗರ್ ಫ್ಯಾಕ್ಟರಿ. ಅಂಡ್ ಈ ವರ್ಷ ಈ ಸಿನಿಮಾ. ಸೊ ಹಂಗಾಗಿ ಧೀರ ಸಾಮ್ರಾಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನ್ಗೆ. ಹಂಗಾಗಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿದ್ದೆ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇರ್ತೀನಿ ಅಂತ. ಬಿಕಾಸ್ ಐ ಥಿಂಕ್ ಪ್ರತಿ ಒಂದು ಸಿನಿಮಾನು ಒಂದು ಆರ್ಟಿಸ್ಟ್ಗೆ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಅದನ್ನ ನಾವು ಯಾವತ್ತೂ ಬಿಟ್ಕೊಳ್ಬಾರ್ದು, ಯಾವತ್ತೂ ಮರಿಬಾರ್ದು. ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ, ನಮ್ಮ ಇಡೀ ಟೀಮ್ ಇದೆ. ತುಂಬಾ ಖುಷಿ ಆಯ್ತು ಎಲ್ಲರನ್ನ ಮತ್ತೆ ಸಿಗೋದಕ್ಕೆ. ಅಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಅಂಡ್ ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್ ಇನಫ್.
ಸರ್ ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚ್ ಅಲ್ಲೂ ನಾನು ಹೇಳಿದೆ, ಒಂದು ಸಿನ್ಸ್ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್, ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂತ ಪಾತ್ರ ಸರ್. ಇವಾಗ ನಾನು ಜಾಸ್ತಿ ಹೇಳಿದ್ರೆ ಮೇ ಬಿ ಅದು ಕನೆಕ್ಟ್ ಆಗ್ಬಹುದು, ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡಕ್ಕಾಗಲ್ಲ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಫೆಬ್ರವರಿ 16th ಸಿನಿಮಾ ರಿಲೀಸ್ ಆಗ್ತಿದೆ, ಬನ್ನಿ ಸಿನಿಮಾ ನೋಡಿ. ಬೆಳೆಯುವಂತ ಎಲ್ಲಾ ಕಲಾವಿದರಿಗೂ ನಿಮ್ ಸಪೋರ್ಟ್ ಬೇಕು, ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಬ್ರಿಗೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮ ತಡವಾಗಿ ಶುರುವಾಗಿದ್ದಕ್ಕೆ ನಮ್ಮ ಕಡೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಕೂತಿರುವ ಎಲ್ಲಾ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಪ್ರಜ್ವಲ್ ಅಣ್ಣ. ಸೊ ಪ್ರಜ್ವಲ್ ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸ್. ಇವತ್ತೇನಾದ್ರೂ ನಾನು ಸಿನಿಮಾ ಮಾಡಿದೆ ಅಂದ್ರೆ ಅದಕ್ಕೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನಂಗೆ. ಸೊ ಆಕ್ಟಿಂಗು, ಡ್ಯಾನ್ಸ್ ಏನೇ ಇರಲಿ ಅವ್ರ ಇನ್ಸ್ಪಿರೇಷನ್. ಬಹಳ ಖುಷಿ ಆಗ್ತಿದೆ. ನನ್ನ ಫಸ್ಟ್ ಸಿನಿಮಾನ ಅಪ್ಪಾಜಿಯವರು ಅಂದ್ರೆ ದೇವರಾಜ್ ಸರ್ ಅವರು ಟ್ರೈಲರ್ ನ ಲಾಂಚ್ ಮಾಡ್ಕೊಟ್ಟಿದ್ರು, ಸಪ್ಲಿಮೆಂಟರಿ ಸಿನಿಮಾದು. ಸೊ 2ನೇ ಸಿನಿಮಾ ಅಣ್ಣ ಲಾಂಚ್ ಮಾಡ್ಕೊಡ್ತಾ ಇದಾರೆ. ಸೊ ಇದಕ್ಕಿಂತ ಒಬ್ಬ ಅಭಿಮಾನಿಗೆ ಖುಷಿ ಆಗಂತ ವಿಷಯ ಏನಿಲ್ಲ ಅನ್ಕೋತಿದೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಸಿನಿಮಾ ರಿಲೀಸ್ ಆಗ್ತದೆ 16ನೇ ತಾರೀಕು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ನೋಡಿ, ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀವಿ, ನಮ್ಮ ಟ್ರೇಲರ್ ನ ರಿಲೀಸ್ ಮಾಡಿದ್ದಕ್ಕೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಹುಶಃ ಪ್ರತಿಯೊಂದು ಕನ್ನಡ ಸಿನಿಮಾನು ಹೋಗಿ ಜನರಿಗೆ ತಲುಪುತ್ತೆ ಅಂದ್ರೆ ಅದಕ್ಕೆ ನೀವೆಲ್ರೂ ತುಂಬಾ ಮುಖ್ಯ ಆಗ್ತೀರಾ. ಸೊ ನಿಮ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೊದಲನೇ ಥ್ಯಾಂಕ್ಸ್ ಆಕ್ಚುಲಿ ನಮ್ಮ ನಿರ್ದೇಶಕರಿಗೆ ಹೇಳ್ಬೇಕು. ಒಂದು ಸ್ಪೆಷಲ್ ವಿಷಯ ಏನು ಅಂದ್ರೆ ನಮ್ಮ ನಿರ್ದೇಶಕರು ಕೂಡ ಉದಯ ಮ್ಯೂಸಿಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ನಾನು ಉದಯ ಮ್ಯೂಸಿಕ್ ಜಾಯಿನ್ ಆಗೋ ಮುಂದೆ ನನ್ಗೆ ಧೀರ ಸಾಮ್ರಾಟ್ ಅವಕಾಶ ಸಿಕ್ಕಿದ್ದು, ತುಂಬಾನೇ ಖುಷಿಯಿಂದ ಒಪ್ಕೊಂಡೆ. ಅಂಡ್ ಚಿತ್ರತಂಡದಲ್ಲಿ ಪ್ರತಿಯೊಬ್ರು ಕೂಡ ತುಂಬಾ ಹಂಬಲ್, ತುಂಬಾ ಡೌನ್ ಟು ಅರ್ತ್, ಅದ್ಭುತವಾದ ತಂಡ. ಬಹುಶಃ ನಂಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇರುವಂತಹ ಮೊದಲನೇ ಸಿನಿಮಾದಲ್ಲಿ ಇಂಥ ಒಳ್ಳೆ ತಂಡ ಸಿಗುತ್ತೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ತುಂಬಾ ಖುಷಿ ಇದೆ. ನಮ್ಮ ನಿರ್ದೇಶಕರ ಕನಸಿನ ಕೂಸು ಧೀರ ಸಾಮ್ರಾಟ್, ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಕಲ್ ಪಾಟೀಲ್ ಅಂತ. ಇದರಲ್ಲಿ ಒನ್ ಆಫ್ ದ ಲೀಡ್ ಆಗಿ ಆಕ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಮಾತಾಡಿದರೆ ನಾನು ಸ್ಪೆಷಲ್ ಆಗಿ ಮಾತಾಡೋದ ಏನಿಲ್ಲ ವಿಚಾರ. ಒಂದ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈ ಮೂವಿಗೆ ಜೋಡೆ ಇತ್ತು ಅಂತ ನಮ್ ಪ್ರಜ್ವಲ್ ಅಣ್ಣ ಅವರು, ಆಮೇಲೆ ಧ್ರುವ ಸರ್ಜಾ ಅವರು ಇದ್ದಾರೆ, ಯಾವಾಗ್ಲೂ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ಸೊ ಅದು ಒಂದು ನಮ್ಗೆ ಖುಷಿ ಆಗುತ್ತೆ. ಸುಮಾರು 5 ವರ್ಷದಿಂದ ಈ ಮೂವಿ ನಡೀತಿದೆ. ಸೊ ಸುಮಾರು ಆರ್ಟಿಸ್ಟ್ಗಳು, ಆಮೇಲೆ ಟೆಕ್ನಿಷಿಯನ್ಸ್, ಆಮೇಲೆ ಪ್ರೊಡ್ಯೂಸರ್, ಆಮೇಲೆ ಡೈರೆಕ್ಟರ್, ಸುಮಾರು ಜನ ಕಷ್ಟಪಟ್ಟು ಮಾಡ್ತಿದೀವಿ. ಎಲ್ರು ಒಂಥರ ಕೊಲಾಬ್ರೇಷನ್ ಟೈಪೇ ಮಾಡ್ತಿದ್ದೀವಿ. ಒಂದ್ಸಲಿ ನಾನು ಮಂಗ್ಳೂರ್ಗೆ ಹೋಗಿದ್ದೆ. ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಒಂದ್ಸಲಿ ಮಂಗ್ಳೂರ್ಗೆ ಹೋಗಿದ್ದೆ. ಅಲ್ಲಿ ಕೊರಗಜ್ಜ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಕೇಳ್ಕೊಂಡಿದ್ದೆ, ಯಾಕಂದ್ರೆ ಸುಮಾರು ವರ್ಷದಿಂದ ಡಿಲೇ ಆಗ್ತಿತ್ತು. ಅಲ್ಲಿ ನಾನು ಕೇಳ್ಕೊಂಡಿದ್ದೆ ಆದಷ್ಟು ಬೇಗ ನಾನು ಈ ಮೂವಿ ರಿಲೀಸ್ ಆಗ್ಬೇಕು ಅಂತ. ಇದು ಬಿಟ್ಟು ನಾನು ಇನ್ನೊಂದೆರಡು ಇತ್ತು ನಂದು. ಅದೆಲ್ಲ ಆ ಕೊರಗಜ್ಜ ಆಶೀರ್ವಾದದಿಂದ ಇವಾಗ ಮೂವಿ ಟ್ರೈಲರ್ ಲಾಂಚ್ ಆಗಿದೆ. ಇವಾಗ ಮೂವಿ ಫೆಬ್ರವರಿ 16th ಬರ್ತಾ ಇದೆ. ಸೊ ದಯಮಾಡಿ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಐ ಥಿಂಕ್ ನೀವುಗಳು ಹೇಳಬೇಕು, ಬಿಕಾಸ್ ನಾನು ಮಾತಾಡೋದನ್ನ ಐ ಥಿಂಕ್ ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೇಗಿದೆ ಅಂತ ಸುಮಾರು ಜನ ಹೇಳಿದ್ರು. ಸೊ ಐ ಹೋಪ್ ಎಲ್ರಿಗೂ ಇಷ್ಟವಾಗಿದೆ. ಅಂಡ್ ಟ್ರಸ್ಟ್ ಮೀ, ಒಂದು ವಿಚಾರ ಏನಂತಂದ್ರೆ ಸಿನಿಮಾ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿ ಎಲ್ಲರೂ ಮಾಡ್ತೀವಿ, ಆದ್ರೆ ಕನ್ಸ್ ತುಂಬಾ ಮುಖ್ಯ ಆಗುತ್ತೆ. ದಡ ಸೇರ್ಬೇಕು. ಏನಂತಂದ್ರೆ ಒಂದ್ ಕೆಲಸ ಅಂತ ಕೈಗೆ ಎತ್ಕೊಂಡಾಗ ಅದೇನೇ ಆಗಿದ್ರು ಹಠಕ್ಕೆ ಒಬ್ಬ ವ್ಯಕ್ತಿ ಬಿದ್ದ ಅಂತಂದ್ರೆ ಅದನ್ನ ಆ ಹಠನ ಅವನು ದಾಟಿ ಅವನ ಗೆಲುವು ಅಥವಾ ಆ ಒಂದ್ ದಡ ಸೇರೋದಕ್ಕೆ ಏನೇ ಅಡೆತಡೆಗಳು ಬಂದ್ರು ನಿಲ್ಸಕ್ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಮ್ಮ ಧೀರ ಸಾಮ್ರಾಟ್ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ. ಇಟ್ ಇಸ್ ನೆವರ್ ಈಸಿ. ಇನ್ಫ್ಯಾಕ್ಟ್ ಏನೇ ಸ್ಟ್ರಗಲ್ ಇದ್ರು ಇವತ್ತು ನೀವೆಲ್ಲ ಬಂದು ನಮಗೆ ಬ್ಲೆಸ್ ಮಾಡಿರೋದು. ಅಂಡ್ ಪ್ರಜ್ವಲ್ ಸರ್ ಬಂದು ನಮ್ಮ ಚಿತ್ರದ ಟ್ರೈಲರ್ ಲಾಂಚ್ ಮಾಡಿ, ಇನ್ಫ್ಯಾಕ್ಟ್ ಅವ್ರ ಸಾಂಗ್ಸ್ ನೆಲ್ಲ ನಾನು ಉದಯ ಮ್ಯೂಸಿಕ್ ಅಲ್ಲಿ ಸಿಕ್ಕಾಪಟ್ಟೆ ನಾವು ಪ್ರಮೋಷನ್ ಮಾಡ್ತಿದ್ವಿ. ಸೊ ಅವರ ಇಂಟರ್ವ್ಯೂಸ್ ಎಲ್ಲಾನು ಕೂಡ ನಾವು ಹ್ಯಾಂಡಲ್ ಮಾಡ್ತಿದ್ವಿ. ಸೊ ಇವತ್ತು ಖುಷಿ ಆಗೋದು ಅವ್ರು ಬಂದು ಗುರು ಸರ್ ಅವ್ರ ಮೇಲೆ ಪ್ರೀತಿಗೆ ಬಂದು ಮಾಡ್ಕೊಟ್ಟಿರೋದಕ್ಕೆ. ಸೊ ಎಂಟೈರ್ ಟೀಮ್ ಕಡೆಯಿಂದ ಅವ್ರಿಗೆ ಥ್ಯಾಂಕ್ ಯು. ಅಂಡ್ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಹಿರಿಯರು ಏನ್ ಬಂದಿದ್ದೀರಾ, ಫ್ಯಾಮಿಲಿ, and we dedicate this film to the family and friends and
ದ ಲವಬಲ್ ಪೀಪಲ್. ಸೊ ದಯವಿಟ್ಟು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಮ್ಮ ಎಂಟೈರ್ ಟೀಮ್ ಅಲ್ಲಿ ಇರಲಿ. ತುಂಬಾ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ ಅಂಡ್ 100% ಎಲ್ಲರೂ ಸಾಕಷ್ಟು ಪ್ರೆಸ್ ಮೀಟ್ ಗಳಲ್ಲಿ ಮಾಧ್ಯಮ ಸ್ನೇಹಿತರಿಗೆ ವಿಚಾರನ ಹೇಳ್ತಿರ್ತಾರೆ, ತುಂಬಾ ಕಷ್ಟಪಟ್ಟಿದ್ದೀವಿ ಸರ್, ಹಾಗೆ ಮಾಡಿದೀವಿ ಹೀಗೆ ಮಾಡಿದೀವಿ ಅಂತ. ಬಟ್ ನಮ್ ಸಿನಿಮಾನ ನೀವು ಒಂದ್ ಸಲ ನೋಡಿದಾಗ ಐ ಆಮ್ ಪ್ರೆಟಿ ಮಚ್ ಶೋರ್ ನಿಮ್ಗೆ ಅರ್ಥ ಆಗುತ್ತೆ ಎಫರ್ಟ್ಸ್ ಏನಿದೆ, ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿ ನಾವು ಮಾಡಕ್ಕೆ ಪ್ರಯತ್ನ ಪಟ್ಟು ನಿಮ್ಮೆಲ್ರಿಗೂ ರೀಚ್ ಮಾಡುವಂತ ವಿಚಾರದಲ್ಲಿ ಏನೆಲ್ಲ ಮಾಡಿದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ಅಂಡ್ ಇಡೀ ಎಂಟೈರ್ ಟೀಮ್ಗೆ ರೈಟ್ ಫ್ರಮ್ ಇಂಚರ ಅಂಡ್ ಸಾಯಿರಾಮ್ ಬ್ರದರ್ಗೆ, ಅದ್ವಿತಿ, ಯತಿರಾಜ್ ಸರ್ ಅಂಡ್ ಗೆಳೆಯ ಚೇತನ್ ಕುಮಾರ್ ಅವ್ರಿಗೆ ಐ ಥಿಂಕ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನ್ಗೆ ಸಾಕಾಗಲ್ಲ. ಗೆಳೆಯನ್ಗೂ ಕೂಡ ಥ್ಯಾಂಕ್ ಯು ಗೆಳೆಯ, ಸದಾ ನನ್ನ ಜೊತೆಗಿದ್ದೀರಿ. ಐ ಆಮ್ ರೆಡಿ ಮೋಡ್ ದ ಜರ್ನಿ ಕಂಟಿನ್ಯೂಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ಮಾಪಕರು, ಇನ್ಫ್ಯಾಕ್ಟ್ ನಾವಿಬ್ರು ಒಂಥರ ಗಂಡ ಹೆಂಡತಿ ಆಗ್ಬಿಟ್ಟಿದ್ದೆ ಬಿಡಿ, ಮದ್ವೆ ಆಗಿಲ್ಲ ಅಷ್ಟೇನೆ, ತಪ್ಪಾಗುತ್ತೆ. ಹೇಗೆ ವಿಚಾರ ಅಂತಂದ್ರೆ ಸಿನಿಮಾಸ್ ಬಂದಾಗ ಕೆಲವ್ರು ಹೇಗೆ ಅಂತಂದ್ರೆ ಡಿಸ್ಟರ್ಬೆನ್ಸ್ ಗಳು ಜಾಸ್ತಿ ಇರುತ್ತೆ. ಡಿಸ್ಟರ್ಬೆನ್ಸ್ ಏನಿದ್ರು ಕೂಡ ಲಿಟರಲಿ ಕಿತ್ತಾಡ್ತಿರ್ತೀವಿ ಇಬ್ರು, ಯಾವ ತರ ಅಂದ್ರೆ ಈ ಚೈಲ್ಡ್ ಗಳ ತರ ಆಡ್ತಿರ್ತೀವಿ ಇಬ್ರು. ಬಟ್ ಏನಕ್ಕಂತ ಸಿನಿಮಾ ಮೇಲೆ ಇರುವಂತ ಪ್ರೀತಿ ಅಂಡ್ ಸಿನಿಮಾನ ಸುಮ್ಮನೆ ಶೋಕಿಂಗ್ ಮಾಡಿಲ್ಲ, ಅದು ನಿಜವಾಗ್ಲೂ ಜನಕ್ಕೆ ತಲುಪಿಸೋಣ, ಒಳ್ಳೆ ರೀತಿ ಸಿನಿಮಾ ಮಾಡೋಣ ಸರ್, ನಾವು ಸಿಕ್ಕಾಪಟ್ಟೆ ಕಿತ್ತಾಡ್ತಿರ್ತೀವಿ. ಸೊ ಅವರಿಗೆ ಅಂಡ್ ಅವ್ರ ಮನೆಯವ್ರಿಗೆ ಎಲ್ರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ. ಈ ತರ ನಮ್ಮ ಒಂದು ಕನಸಿಗೆ ಜೊತೆಯಾಗಿ ನಿಂತ್ಕೊಂಡ ಜೊತೆಗೆ ಗ್ರಾಟಿಟ್ಯೂಡ್ ಬ್ರದರ್ ನಿಮಗೆ. ಅಂಡ್ ರವೀಂದ್ರನಾಥ್ ಸರ್, ಥ್ಯಾಂಕ್ ಯು ಸರ್, ನೀವು ಬಂದು ಇವತ್ತು ನಮ್ಮ ಜೊತೆ ಇರೋದಕ್ಕೆ ತುಂಬಾ ಖುಷಿ ಆಯ್ತು. ಗೌರವ್ ವೆಂಕಟೇಶ್ ಮಾಸ್ಟರ್, ಥ್ಯಾಂಕ್ ಯು, ಲವ್ ಯು. ನಾಗೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಹುದಿನಗಳ ಕನಸು ಇವತ್ತು ತೋರಿಸ್ತಿದೀವಿ, ತಪ್ಪುಗಳು ಏನಾದ್ರೂ ಆಗಿದ್ರೆ ಕ್ಷಮೆ ಇರಲಿ ಸರ್. ಅಂಡ್ ಎಂಟೈರ್ ಟೀಮ್ಗೆ ದಯವಿಟ್ಟು ನಿಮ್ಮ ವಿಶಸ್ ಬ್ಲೆಸ್ಸಿಂಗ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಮಾತು ಸರ್, ಅಂತಂದ್ರು ಅದು ನಾವು ನೋಡಿಲ್ಲ, ಯಾಕಂದ್ರೆ ಮಕ್ಕಳಾಗಿದ್ರೆ ಗ್ಯಾರಂಟಿ ಸಿಕ್ಕಿರೋದು. ಸಿನಿಮಾನೇ ಮಕ್ಕಳು ಮಗು ಅಂತ ಅನ್ಕೊಳ್ಳೋಣ. ಮುಖ್ಯವಾಗಿ ನಾನು ಹೇಳಕ್ಕೆ ಏನ್ ಬಯಸಿದ್ದು ಅಂದ್ರೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ಸೆಟ್ ಅಲ್ಲಿ ಮತ್ತೆ ಸ್ಟುಡಿಯೋಲಿ ಯಾವಾಗ್ಲೂ ಅವ್ರ ತಾಯಿ ಜೊತೆಲಿ ಇರೋರು, ಅದನ್ನ ನೆನ್ಪು ಮಾಡ್ಕೊಂಡೆ ನಾನು. ಬಂದಿದಾರ ಅಮ್ಮ, ಇಲ್ಲಿದ್ದೀರಾ, ಬೇಯ್ತು ಬಿಡಿ. ಪ್ರತಿದಿನ ಪವನ್ ಹಿಂದೆ ಅವರು ಇರೋರು ಎಲ್ಲಾರು ನಾಪ್ಸ್ಕೊಂಡ್ರೆ ಅದನ್ನ ಮರ್ತು ಬಿಟ್ಟಿದ್ರೆ ಅದನ್ನ ನಾಪ್ಸ್ಕೋಸ್ಕರ ಲಾಸ್ಟ್ ಅಲ್ಲಿ ಬರ್ತಾ ಇದ್ರ, ಐ ಆಮ್ ಸಾರಿ. ಸೊ ಅದೊಂದು ನೆನ್ಪು ಮಾಡ್ಕೋಬೇಕಿತ್ತು. ಎರಡನೇದು, ನಾನು ಈ ಸ್ಟೇಜ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಸೀನ್ಗಳು ನಡಿಬೇಕಾದ್ರೆ ಆ ಡೈಲಾಗ್ ಆಗ್ಬೋದು ಅಥವಾ ಶಾರ್ಟ್ ವೈಸ್ ಆಗೋದು, ನಾನು ಕೊಡೋ ಸಲಹೆಗಳನ್ನ ತಗೋತಾ ಇದ್ರಿ. ನಾರ್ಮಲ್ ಆಗಿ ಡೈರೆಕ್ಟರ್ಗಳಿಗೆ ಬಂದ ಆರ್ಟಿಸ್ಟ್ ಅಷ್ಟೇ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಕೆಲವು ಕಡೆ ಕೆಲವರಿಗೆ ತೋರಣೆ ಇರುತ್ತೆ. ಬಟ್ ಅದೇ ಯಾವುದೇ ರೀತಿಯಾದ ಈಗೋ ಇಲ್ದಂಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಡೈಲಾಗ್ಸ್ ಚೇಂಜ್ ಮಾಡ್ಕೊಂಡು ನಮ್ಮ ಶಾರ್ಟ್ಗಳನ್ನ ನಾವು ಮಾಡಿದೀವಿ. ಆ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ, ಆ ಸಹಕಾರ ಕೊಟ್ಟಿದ್ದಕ್ಕೆ ವೇದಿಕೆ ಇದೆ ಎಲ್ಲರ ಮುಂದೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಅಂತೂ ಮರೆಯಂಗೆ ಇಲ್ಲ, ಬಿಕಾಸ್ ನಾನು ಸರ್ ಹೇಳಿದಾಗೆ ಖಂಡಿತ ಫ್ಯಾಮಿಲಿನ ಹೇಗೆ ಮರೆಯಕ್ ಸಾಧ್ಯ, ಬ್ಲಡ್ ಅಲ್ವಾ ಅದು. ಸೊ ಬ್ಲಡ್ ಇಲ್ಲದೆ ಮನುಷ್ಯ ಹೇಗೆ ಬದುಕ್ತಾನೆ. ಸೊ ಏನೋ ಒಂದು ಹೇಳ್ಬೇಕಂದಾಗ ಒಂದು ಸ್ಪೆಷಲ್ ಆಗಿರ್ಲಿ ಅಂತ. ಸೊ ನನ್ನ ತಾಯಿಗೆ ಸರ್ ಹೇಳಿದಾಗೆ ಇಡೀ ಸಿನಿಮಾ ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ಲಿ, ಡಬ್ಬಿಂಗ್ ಆಗಲಿ, ಪ್ರಮೋಷನ್ಸ್ ಎಲ್ಲ ನನ್ನ ಜೊತೆಯಾಗಿದ್ದಾರೆ. ಅಂಡ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ದೇವಸ್ಥಾನ ಅರ್ಚಕರು ಅಲುಸ್ವಾಮಿ ಮತ್ತೆ ಅಮ್ಮ ಬಂದಿದ್ದಾರೆ. ಅಮ್ಮ, ನಿಮ್ಮ ಆಶೀರ್ವಾದ ಸದಾ ಇರ್ಲಿ. ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ತುಂಬಾ ಖುಷಿ ಆಯ್ತು ನನಗೆ. ಅಂಡ್ ನನ್ನ ಸ್ನೇಹಿತರು ಯಾರೆಲ್ಲ ಬಂದಿದ್ದೀರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಏನಾದ್ರೂ ತಪ್ಪಾಗಿದೆ ಕ್ಷಮೆ ಇರ್ಲಿ. ಅಂಡ್ ತಡವಾಗಿ ಶುರು ಮಾಡಿದ್ದಕ್ಕೆ ವಿನಮ್ರತೆಯಿಂದ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಚಿಕ್ಕ ಗೌರವ, ಜೋರಾದ ಚಪ್ಪಾಳೆ ಬರಲಿ ಡೈನಾಮಿಕ್ ಪ್ರಜ್ವಲ್ ದೇವರಾಜ್ ಅವರಿಗೆ. ಆಗಿದೆ ಸರ್, ಫೋಟೋ ಇಂದ ಆಗಿದೆ ಸರ್. ಒಂದು ನಿಮಿಷ ಆಗಿದೆ, ವಿಡಿಯೋ ತೆಗಿತಾರೆ ಸರ್. ಸರ್ ಹೊಡಿತಾರೆ ಸರ್, ಒಂದು ವಿಡಿಯೋ ತೆಗಿತಾರೆ. ನಿಂತ್ಕೊಳ್ಳಿ ವಿಡಿಯೋ ತೆಗಿ. ಆಯ್ತಾ, ತೆಗಿಬೇಕು ಇನ್ನೊಂದ್ಸರಿ. ಓಕೆ.